ಮಾನವನ್ನ ಈ ಸರ್ಕಾರ ಮಾಡಿದೆ. ಏನೇನು ಧಾರ್ಮಿಕ ಅವಕಾಶ, ಧಾರ್ಮಿಕ ಪದ್ಧತಿ ಏನೇನು? ಪೇಟ ಧರಿಸ್ಬೋದು, ಜನಿವಾರ ಧರಿಸ್ಬೋದು, ಶಿವದಾರ ಧರಿಸ್ಬೋದು, ರುದ್ರಾಕ್ಷಿ ಧರಿಸ್ಬೋದು, ಹಿಜಾಬ್ ಧರಿಸ್ಬೋದು. ಸಾಂಪ್ರದಾಯಿಕ ಪದ್ಧತಿಗೆ ಶಾಲೆಗಳಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದೆ ಈ ಸರ್ಕಾರ. ವಿದ್ಯಾರ್ಥಿಗಳು ಸಮವಸ್ತ್ರವನ್ನ ಧರಿಸೋದು ಕಡ್ಡಾಯ. ಸಮವಸ್ತ್ರವನ್ನ ಧರಿಸಬೇಕು. ಅದರ ಜೊತೆಗೆ ಪೇಟ ಧರಿಸ್ಬೋದು, ಜನಿವಾರ ಧರಿಸ್ಬೋದು, ಹಿಜಾಬ್ ಧರಿಸ್ಬೋದು. ಇದಕ್ಕೂ ಕೂಡ ಶಿಕ್ಷಣ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಧಾರ್ಮಿಕ ಪದ್ಧತಿಯನ್ನ ಶಾಲೆಗಳಲ್ಲೂ ಕೂಡ ಅನುಸರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹೇಳಿದ್ದಾರೆ, ಪ್ರಸಕ್ತ ವರ್ಷದಿಂದಲೇ ಹೊಸ ನಿಯಮ ಜಾರಿಯಾಗತ್ತೆ ಅಂತೇಳಿ ಹೇಳಿದ್ದಾರೆ. ಸಂಘಟನೆಗಳಿಗೆ ಸೇರಿದ ಉಡುಪುಗಳಿಗೆ ಅವಕಾಶ ಇಲ್ಲ. ಮಕ್ಕಳ ಹಿತದೃಷ್ಟಿಯಿಂದ ಪಕ್ಷಾತೀತವಾಗಿ ತೀರ್ಮಾನವನ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹಾಗಾದ್ರೆ ಏನೇನು ಹೇಳಿದ್ದಾರೆ ಅನ್ನೋದನ್ನ ಒಂದ್ಸಲ ನೀವೇ ನೋಡ್ಕೊಂಡು ಬನ್ನಿ. ಇವತ್ತು ನಾವು ಈ ಯಾವುದಾದ್ರು ಸಾಂಪ್ರದಾಯಿಕವಾಗಿ ಯಾವುದು ನಾವು ಪ್ರಾಕ್ಟೀಸ್ ಮಾಡ್ಕೊಂಬರ್ತೀವಿ ಧಾರ್ಮಿಕವಾಗಿ, ಅದು ವಿಶೇಷವಾಗಿ ಜನಿವಾರ ಹಾಕ್ಕೊಳ್ಳೋದಿರಲಿ, ಶಿವದಾರ ಹಾಕ್ಕೊಳ್ತಾರೆ, ಕೆಲವರು ಪೇಟ ಹಾಕ್ಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣುಮಕ್ಕಳು ಇದನ್ನು ಹಾಕ್ತಾರೆ, ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ, ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನು ಒಂದು ಗೌರ್ಮೆಂಟ್ ಆರ್ಡ್ರಲ್ಲಿ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ ಯಾವುದೇ ಥರದ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಅದನ್ನು ಭಾಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆ ಇದೆಲ್ಲದೂ ಕೂಡ ಬರಬೇಕು ಅಂದರು. ಇದನ್ನು ನಾನು ಸುಮಾರು ಒಂದು 10-15 ಮೀಟಿಂಗ್ಸ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಒಂದು 5-6 ಮೀಟಿಂಗ್ಸು, ಯಾಕಂದರೆ ಕ್ಲಾರಿಟಿ ಇರಬೇಕು, ಯಾರಿಗೂ ಮನಸ್ಸಿಗೆ ನೋವು ಮಾಡ್ಬೋದು. ನಿಜವಾಗ್ಲೂ ನೋಡಿ ಇವತ್ತು ನಾವು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಶಾಲೆಗಳಲ್ಲಿ ಧಾರ್ಮಿಕ ಪದ್ಧತಿಯನ್ನು ಅನುಸರಿಸೋದ್ರ ಬಗ್ಗೆ ಪರವಿರೋಧದ ಚರ್ಚೆಗಳಿದೆ. ಇದರ ನಡುವೆ ಈಗ ಸರ್ಕಾರ ಶಿಕ್ಷಣ ಇಲಾಖೆ ಇಂಥದ್ದೊಂದು ತೀರ್ಮಾನ ಮಾಡಿದೆ. ಏನೇನು ಹೇಳಿದ್ದಾರೆ, ಯಾವುದಕ್ಕೆ ಅವಕಾಶ ಇದೆ, ಯಾವುದಕ್ಕೆ ಅವಕಾಶ ಇಲ್ಲ? ದೀಪ್ತಿ. ರಂಜಿತ್, ಇವತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತುರ್ತು ಮಾಧ್ಯಮಗೋಷ್ಠಿಯನ್ನು ಕರೀತಾರೆ. ನೀಟ್ ಬಗ್ಗೆ ಅಂತ ಅಂದ್ಕೊಂಡ್ರೆ ಅದರ ಬದಲಾಗಿ ಅವರು ಹೊಸ ಶಿಕ್ಷಣ ನೀತಿಯನ್ನು ನಾವು ಮಾಡ್ತಾ ಇದ್ದೇವೆ, ಅದರಲ್ಲೂ ಮುಖ್ಯವಾಗಿ ಸಮವಸ್ತ್ರದ ವಿಚಾರವಾಗಿ ಮಕ್ಕಳಲ್ಲಿ ಸಾಕಷ್ಟು ಗೊಂದಲಗಳಿದೆ, ಹೀಗಾಗಿ ಅದನ್ನು ಸರಿಪಡಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯ ಆಲೋಚನೆಗೆ ಮುಂದಾಗಿದ್ದೀವಿ, ನಿರ್ಧಾರಕ್ಕೆ ಮುಂದಾಗಿದ್ದೀವಿ ಅಂತ ಹೇಳಿ ಕೆಲವು ಧಾರ್ಮಿಕ ಸಾಂಪ್ರದಾಯಿಕ ಉಡುಗೆಗಳನ್ನು ಶಾಲೆಗಳಲ್ಲಿ ಹಾಕ್ಕೊಂಡು ಬರ್ಬೋದು ಅಂತ ಹೇಳಿ ಅವರು ಹೇಳಿರುವಂಥದ್ದು. ಅಂದರೆ ಪ್ರಮುಖವಾಗಿ ಜನಿವಾರ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಶಿವದಾರ ಇರ್ಬೋದು, ಹಿಜಾಬ್ ಇರ್ಬೋದು, ಸ್ಕಾರ್ಫ್ ಇರ್ಬೋದು, ಇವುಗಳನ್ನು ಮಕ್ಕಳು ಹಾಕ್ಕೊಂಡು ಬರಲಿಕ್ಕೆ ಅವಕಾಶ ಇದೆ. ಮಕ್ಕಳನ್ನ ಯಾವುದೇ ಕಾರಣಕ್ಕೂ ತಡಿಬಾರ್ದು ಅಂತ ಹೇಳಿ ನಾವು ಈ ರೀತಿಯ ನಿರ್ಧಾರವನ್ನು ಮಾಡಿದ್ದೀವಿ. ಈ ಶೈಕ್ಷಣಿಕ ವರ್ಷದಿಂದಲೇ ಇದು ಜಾರಿ ಆಗುತ್ತೆ ಅಂತ ಹೇಳಿದ್ರು. ಆದರೆ ಮತ್ತೊಂದು ಕಡೆ ಪ್ರಶ್ನೆ ಎದ್ದಿರುವಂಥದ್ದು, ಹಾಗಿದ್ರೆ ಮಕ್ಕಳು ಕೇಸರಿ ಶಾಲನ್ನು ಹಾಕ್ಬೋದಾ? ಹಿಂದೂ ಸಂಪ್ರದಾಯವನ್ನು ಪಾಲಿಸುವಂಥವರು ಕೇಸರಿ ಶಾಲನ್ನು ಹಾಕ್ಕೊಳ್ಬೋದಾ? ಮುಸ್ಲಿಂ ಮಕ್ಕಳು ತಲೆಗೆ ಟೋಪಿಯನ್ನು ಹಾಕ್ಕೊಂಡು ಬರ್ಬೋದಾ? ಈ ರೀತಿಯ ಪ್ರಶ್ನೆಗಳು ಎದ್ದಂತಹ ಸಂದರ್ಭದಲ್ಲಿ ಶಿಕ್ಷಣ ಸಚಿವರಿಗೆ ಈ ಬಗ್ಗೆ ಯಾವುದೇ ರೀತಿಯಾಗಿ ಕ್ಲಾರಿಟಿ ಇಲ್ಲ. ಬದಲಾಗಿ ನಾವು ಸಿಎಂ ಜೊತೆ ಇನ್ನೂ ಕೂಡ ಚರ್ಚೆ ಮಾಡಬೇಕು, ಇನ್ನೂ ಏನೇನೆಲ್ಲ ಸೇರಿಸ್ಬೋದು ಅನ್ನೋದನ್ನ ನಾವು ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಮಾಧ್ಯಮಗೋಷ್ಠಿಯನ್ನು ಕರೆದು ಇದ್ರ ಬಗ್ಗೆ ಹೆಚ್ಚಿನ ಕ್ಲಾರಿಟಿಯನ್ನು ಕೊಡ್ತೇವೆ ಅಂತ. ಈ ಮೂಲಕ ಎಲ್ಲೋ ಒಂದು ಕಡೆ ಶಾಲೆ ಮಟ್ಟದಲ್ಲಿ ಧರ್ಮವನ್ನು ತರುವಂಥದ್ದು ಕೆಲಸ ಆಗ್ತಿದೆಯಾ ಅನ್ನೋ ಒಂದಿಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸಮವಸ್ತ್ರ ಅಂದರೆ ಏನು ಅಂತ ಹೇಳಿದ್ರೆ, ಸಮವಸ್ತ್ರ ಮಕ್ಕಳಿಗೆ ಹಾಕೊಂಡು ಬಂದರೆ ಸಮನಾಗಿ ಕಾಣಬೇಕಾದಂತಹ ಒಂದು ಉದ್ದೇಶ. ಯಾರಿಗೂ ಕೂಡ ನಾನು ಮೇಲೆ, ನಾನು ಕೆಳಗೆ ಅಥವಾ ನಾನು ಶ್ರೀಮಂತ ಬಡವ ಯಾವುದೇ ರೀತಿಯಾಗಿ ಮನಸ್ಥಿತಿಗಳು ಬರಬಾರ್ದು, ಒಂದೇ ರೀತಿಯಾದಂತಹ ವಸ್ತ್ರ ಇರಬೇಕು ಅಂತ ಹೇಳಿ ಅದನ್ನು ಸಮವಸ್ತ್ರ ಅಂತ ಹೇಳಿ ಶಾಲೆ ಮಕ್ಕಳಿಗೆ ಕೊಡುವಂಥದ್ದು. ಆದರೆ ಇದೀಗ ಶಾಲ್ ಹಾಕೊಂಡು ಬರ್ಬೋದು, ಹಿಜಾಬ್ ಹಾಕೊಂಡು ಬರ್ಬೋದು, ಜನಿವಾರ ಬಿಡಿ ಅದನ್ನು ಯೂನಿಫಾರ್ಮ್ ಒಳಗೆ ಹಾಕ್ಕೊಂಡಿರ್ತಾರೆ. ಆದರೆ ಇಂತಹ ಹೊತ್ತಿನಲ್ಲಿ ಮಾಡಬೇಕಾದಂತಹ ಅಗತ್ಯತೆ ಏನಿದೆ ಅಂತ ಹೇಳಿ ಒಂದಿಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಮಾಧ್ಯಮಗೋಷ್ಠಿಗೆ ಆರೋಗ್ಯ ಸಚಿವರನ್ನೇ ಯಾಕೆ ಕರೆದ್ರು ಅಂತಲೂ ಕೂಡ ಗೊತ್ತಿಲ್ಲ. ಅವ್ರನ್ನ ಕರೆದಿರುವಂತಹ ಉದ್ದೇಶ, ಕಳೆದ ಬಾರಿಯ CT ಸಂದರ್ಭದಲ್ಲಿ 3 ವಿದ್ಯಾರ್ಥಿಗಳಿಗೆ ಏನು ಜನಿವಾರವನ್ನು ತೆಗೆಸಿದ್ರು, ಆಗ ಅವರು ತುಂಬ ಹರ್ಟ್ ಆಗಿದ್ರು, ಈ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಅವ್ರಿಗೂ ಕೂಡ ಕ್ಲಾರಿಟಿಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಮಾಧ್ಯಮಗೋಷ್ಠಿಗೆ ಕರೆದಿದ್ದೀನಿ ಅಂತ ಮಧು ಬಂಗಾರಪ್ಪ
ಹೇಳ್ತಾರೆ. ಮತ್ತೊಂದು ಕಡೆ ರಿಜ್ವಾನ್ ಅರ್ಷದ್ ಅವರನ್ನು ಕೂಡ ಕರೀತಾರೆ. ಯಾಕಾಗಿ ಈ ಮಾಧ್ಯಮಗೋಷ್ಠಿಯಲ್ಲಿ ಇವರಿಬ್ಬರನ್ನೂ ಸೇರಿಸಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಕಡೆ CM ಆದೇಶದ ಮೇರೆಗೆ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸುಧಾರಿತ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಸಾಕಷ್ಟಿದೆ. ಅದು ಕೇಸರಿ ಶಾಲೆ ಆಗಿರ್ಬೋದು ಅಥವಾ ಮುಸ್ಲಿಂ ಮಕ್ಕಳು ಹಾಕುವಂತಹ ಸ್ಕಲ್ಫ್ ಏನು ಒಂದು ಕ್ಯಾಪ್ ಆಗಿರ್ಬೋದು, ಇದು ಯಾವುದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಇಲ್ಲ. ಸೊ ಆದರೆ ಆದೇಶವನ್ನೇನೋ ಹೊರಡಿಸ್ಬಿಟ್ಟಿದ್ದಾರೆ. ಅದರ ಪ್ರಕಾರವಾಗಿ ಸಮವಸ್ತ್ರದ ಜೊತೆ ಇದನ್ನೆಲ್ಲ ಹಾಕ್ಕೊಳ್ಬೋದು. ಒಂದು ವೇಳೆ ಅದನ್ನೇನಾದ್ರು ಸಮವಸ್ತ್ರಕ್ಕಿಂತ ಅದೇನಾದರೂ ಓವರ್ ಡಾಮಿನೇಟ್ ಆಗಿದ್ರೆ ಅಂತಹದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅನ್ನೋ ಒಂದಿಷ್ಟು ವಿಚಾರಗಳನ್ನು ಇವತ್ತು ಮಧು ಬಂಗಾರಪ್ಪ ಅವರು ಪ್ರಸ್ತಾಪವನ್ನು ಮಾಡಿರುವಂಥದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದೀಪ್ತಿ. ಮಾನವನ್ನ ಈ ಸರ್ಕಾರ ಮಾಡಿದೆ. ಏನೇನು ಧಾರ್ಮಿಕ ಅವಕಾಶ, ಧಾರ್ಮಿಕ ಪದ್ಧತಿ ಏನೇನು, ಪೇಟ ಧರಿಸ್ಬೋದು, ಜನಿವಾರ ಧರಿಸ್ಬೋದು, ಶಿವದಾರ ಧರಿಸ್ಬೋದು, ರುದ್ರಾಕ್ಷಿ ಧರಿಸ್ಬೋದು, ಹಿಜಾಬ್ ಧರಿಸ್ಬೋದು. ಸಾಂಪ್ರದಾಯಿಕ ಪದ್ಧತಿಗೆ ಶಾಲೆಗಳಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದೆ ಈ ಸರ್ಕಾರ. ವಿದ್ಯಾರ್ಥಿಗಳು ಸಮವಸ್ತ್ರವನ್ನ ಧರಿಸೋದು ಕಡ್ಡಾಯ. ಸಮವಸ್ತ್ರವನ್ನ ಧರಿಸಬೇಕು. ಅದರ ಜೊತೆಗೆ ಪೇಟ ಧರಿಸ್ಬೋದು, ಜನಿವಾರ ಧರಿಸ್ಬೋದು, ಹಿಜಾಬ್ ಧರಿಸ್ಬೋದು. ಇದಕ್ಕೂ ಕೂಡ ಶಿಕ್ಷಣ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಧಾರ್ಮಿಕ ಪದ್ಧತಿಯನ್ನ ಶಾಲೆಗಳಲ್ಲೂ ಕೂಡ ಅನುಸರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹೇಳಿದ್ದಾರೆ, ಪ್ರಸಕ್ತ ವರ್ಷದಿಂದಲೇ ಹೊಸ ನಿಯಮ ಜಾರಿಯಾಗತ್ತೆ ಅಂತೇಳಿ ಹೇಳಿದ್ದಾರೆ. ಸಂಘಟನೆಗಳಿಗೆ ಸೇರಿದ ಉಡುಪುಗಳಿಗೆ ಅವಕಾಶ ಇಲ್ಲ. ಮಕ್ಕಳ ಹಿತದೃಷ್ಟಿಯಿಂದ ಪಕ್ಷಾತೀತವಾಗಿ ತೀರ್ಮಾನವನ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹಾಗಾದ್ರೆ ಏನೇನು ಹೇಳಿದ್ದಾರೆ ಅನ್ನೋದನ್ನ ಒಂದ್ಸಲ ನೀವೇ ನೋಡ್ಕೊಂಡು ಬನ್ನಿ. ಇವತ್ತು ನಾವು ಈ ಯಾವುದಾದ್ರು ಸಾಂಪ್ರದಾಯಿಕವಾಗಿ ಯಾವುದು ನಾವು ಪ್ರಾಕ್ಟೀಸ್ ಮಾಡ್ಕೊಂಬರ್ತೀವಿ ಧಾರ್ಮಿಕವಾಗಿ, ಅದು ವಿಶೇಷವಾಗಿ ಜನಿವಾರ ಹಾಕ್ಕೊಳ್ಳೋದಿರಲಿ, ಶಿವದಾರ ಹಾಕ್ಕೊಳ್ತಾರೆ, ಕೆಲವರು ಪೇಟ ಹಾಕ್ಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣುಮಕ್ಕಳು ಏನು ಇದನ್ನು ಹಾಕ್ತಾರೆ, ಏನು ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ. ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನು ಒಂದು ಗೌರ್ಮೆಂಟ್ ಆರ್ಡ್ರಲ್ಲಿ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ, ಯಾವುದೇ ಥರದ ತೊಂದರೆ ಆಗಬಾರ್ದು, ಮಕ್ಕಳಿಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಅದನ್ನು ಭಾಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು, ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆ ಇದೆಲ್ಲದೂ ಕೂಡ ಬರಬೇಕು ಅಂದರು. ಇದನ್ನು ನಾನು ಸುಮಾರು ಒಂದು 10-15 ಮೀಟಿಂಗ್ಸ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಒಂದು 5-6 ಮೀಟಿಂಗ್ಸು, ಯಾಕಂದರೆ ಕ್ಲಾರಿಟಿ ಇರಬೇಕು, ಯಾರಿಗೂ ಮನಸ್ಸಿಗೆ ನೋವು ಮಾಡ್ಬೋದು. ನಿಜವಾಗ್ಲೂ ನೋಡಿ, ಇವತ್ತು ನಾವು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಶಾಲೆಗಳಲ್ಲಿ ಧಾರ್ಮಿಕ ಪದ್ಧತಿಯನ್ನು ಅನುಸರಿಸೋದ್ರ ಬಗ್ಗೆ ಪರವಿರೋಧದ ಚರ್ಚೆಗಳಿದೆ. ಇದರ ನಡುವೆ ಈಗ ಸರ್ಕಾರ, ಶಿಕ್ಷಣ ಇಲಾಖೆ ಇಂಥದ್ದೊಂದು ತೀರ್ಮಾನ ಮಾಡಿದೆ. ಏನೇನು ಹೇಳಿದ್ದಾರೆ, ಯಾವುದಕ್ಕೆ ಅವಕಾಶ ಇದೆ,